Okay, this is graphical representation of amplification in a small signal amplifier. For this, we should remember characteristics graph of CE amplifier. CE amplifier ಅಥವಾ ಟ್ರಾನ್ಸಿಸ್ಟರ್ ಇನ್ CE ಮೋಡಲ್ಲಿ VCE x ಆಕ್ಸಿಸ್ ಅಲ್ಲಿ IC y ಆಕ್ಸಿಸ್ ಅಲ್ಲಿ ನೋಡ್ತೀವಿ. ಸೊ ಆ ಒಂದು ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅಥವಾ ಸ್ಯಾಚುರೇಷನ್ ಮತ್ತು ಕಟ್ ಆಫ್ ಪಾಯಿಂಟ್ಸ್ನ ಒಂದು ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡ್ತೀವಿ, ಅದನ್ನೇ DC ಲೋಡ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ಇದು ಆಪ್ರೇಟಿಂಗ್ ಪಾಯಿಂಟ್. ಸೊ ಆಪ್ರೇಟಿಂಗ್ ಪಾಯಿಂಟ್ ಅಂದರೆ ಯಾವಾಗ ಆಂಪ್ಲಿಫೈಯರ್ ಸ್ವಿಚ್ ಆನ್ ಮಾಡ್ತೀವೋ ಆವಾಗ ಒಂದು ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಕಲೆಕ್ಟರ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಅಂದರೆ 40 ಮಿಲಿ ಆಂಪಿಯರ್ ಅಷ್ಟು ಕರೆಂಟ್ ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಿರುತ್ತೆ ಟ್ರಾನ್ಸಿಸ್ಟರ್ ಮೂಲಕ. ಅದೇ ಥರ ಕಲೆಕ್ಟರ್ ಮತ್ತು ಎಮಿಟರ್ ಅಕ್ರಾಸ್ 6 ವೋಲ್ಟ್ ಸೆಟ್ ಆಗುತ್ತೆ. ಸೊ ಅದನ್ನೇ VCEQ ಅಂತ ಕರಿತೀನಿ, ಇದನ್ನು ICQ ಅಂತ ಕರಿತೀವಿ, ಅಂದರೆ ಆಪ್ರೇಟಿಂಗ್ ಪಾಯಿಂಟ್ ಅಟ್ ಝೀರೋ ಸಿಗ್ನಲ್ ಕಂಡೀಷನ್. ಸೊ ಈಗ ನೆಕ್ಸ್ಟ್ ಗ್ರಾಫ್ ಏನು ಹೇಳುತ್ತಪ್ಪ ಅಂದರೆ, ಸಪೋಸ್ ವೆನ್ ಯು ಅಪ್ಲೈ ಸಿಗ್ನಲ್, ಸ್ಮಾಲ್ ಸಿಗ್ನಲ್, ಓಕೆ, ಸೊ ವಾಟ್ ಹ್ಯಾಪನ್ಸ್, what do you mean by amplification? So shown in graph, that is with waveform. So here this red waveform, okay, so ಈ red waveform ಏನಿದೆಯಲ್ಲ, so this represents IB variation at the input of an amplifier on providing a signal ಅಥವಾ information signal. okay, so IB ಕರೆಸ್ಪಾಂಡಿಂಗ್ ಆಗಿ ಏನು IC ಚೇಂಜ್ ಆಗುತ್ತೋ ಅದು ಈ ಗ್ರಾಫ್ ಅಥವಾ ಈ ವೇವ್ ಫಾರ್ಮಿಂದ ನಾವು ಅನಲೈಸ್ ಮಾಡಬೇಕು. ಅದೇ ಥರ IC ಮತ್ತು VCE ರಿಲೇಟ್ ಆಗಿದೆ. VCE ಈಸ್ ಈಕ್ವಲ್ ಟು VCC ಮೈನಸ್ IC ಇಂಟು RC. ಸೊ ಈ ಒಂದು ಎಕ್ಸ್ಪ್ರೆಷನ್ ನೀವು ನೆನ್ಪು ಮಾಡ್ಕೊಳ್ಳೇಬೇಕು. ಸೊ ಇನ್ನೊಂದು ಸಾರಿ ಬೇಕಾದ್ರೆ ರಿವೈಂಡ್ ಮಾಡಿ ಕೇಳ್ಕೊಳ್ಳಿ. VCE ಈಸ್ ಈಕ್ವಲ್ ಟು VCC ಮೈನಸ್ IC ಇಂಟು RC. ಒಂದು ನೋಟ್ ಬೇಕಾದ್ರೆ ಮಾಡ್ಕೋಬೋದು. ಸೊ ಅಲ್ಲಿ ತುಂಬ ಸಿಂಪಲ್ ಆಗಿರೋವಂಥದ್ದು ಇವೆರಡೇ ಎಕ್ಸ್ಪ್ರೆಷನ್ ನಿಮಗೆ ಆ್ಯಂಪ್ಲಿಫೈಯರ್ನ ಅರ್ಥ ಮಾಡ್ಕೊಳಕ್ಕೆ ಬೇಕಾಗಿರುವಂಥದ್ದು ಬೇಸ್ ಆಗಿ. ಇನ್ನು ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮು ಮತ್ತು ಅದರ ವರ್ಕಿಂಗ್ ಒಂದಿಷ್ಟು ಈ ಒಂದು ರಿಲೇಷನ್ ಮೇಲೆ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ಈಗ ನೋಡಿ IB ಇನ್ಕ್ರೀಸ್ ಆಯಿತು ಅಂತಂದರೆ IC ಕೂಡ ಬೀಟಾ ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ IB ಪಾಸಿಟಿವ್ ಅಥವಾ ಇನ್ಕ್ರೀಸ್ಡ್ ಪಾಸಿಟಿವ್ ಪಾಯಿಂಟಿಗೆ ರೀಚ್ ಆದಾಗ IC ಕೂಡ ಇನ್ಕ್ರೀಸ್ಡ್ ಪಾಸಿಟಿವ್ಗೆ ರೀಚ್ ಆಗುತ್ತೆ. ಹಾಗಾದರೆ ಕರೆಸ್ಪಾಂಡಿಂಗ್ ಆಗಿ ಏನಾಗುತ್ತೆ, VCE ಇಲ್ಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. ನೋಡಿ, ಇದು ಸೈಮಲ್ಟೇನಿಯಸ್ ಆಗಿ ಆಗುವಂಥದ್ದು. IC ಇನ್ಕ್ರೀಸ್ ಆದಂಗೆ VCE ಡಿಕ್ರೀಸ್ ಆಗ್ತಾ ಬರುತ್ತೆ. ಹಾಗಾದರೆ ಇಲ್ಲಿ 4.8 ಮಿಲಿ ಆಂಪಿಯರ್ ಇದ್ದಿದ್ದು IC 7.7 ಮಿಲಿ ಆಂಪಿಯರ್ಗೆ ಇನ್ಕ್ರೀಸ್ ಆಗುತ್ತೆ ಈ ಪೀಕ್ ವ್ಯಾಲ್ಯೂಲಿ. ಅಲ್ಲಿಗೆ 5.8 ವೋಲ್ಟ್ ಇದ್ದಿದ್ದು 2 ವೋಲ್ಟಿಗೆ VCE ಡಿಕ್ರೀಸ್ ಆಗುತ್ತೆ. ಸೊ ಅದೇ ಥರ IB ಡಿಕ್ರೀಸ್ ಆದಂಗೆ ಇಲ್ಲಿ ವೇವ್ ಫಾರ್ಮ್ ನೋಡಿ, IB ಮತ್ತು ಡಿಕ್ರೀಸ್ ಆದಂಗೆ IC ಪೀಕ್ ವ್ಯಾಲಿಯಿಂದ ಮತ್ತೆ ವಾಪಸ್ಸು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾದರೆ VCE ಮತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಗೇನ್ ರಿಮೆಂಬರ್ ದಟ್ IC ಆ್ಯಂಡ್ IB ಆರ್ ರಿಲೇಟೆಡ್. VCE ಈಸ್ ಈಕ್ವಲ್ ಟು VCC ಮೈನಸ್ IC ಇಂಟು RC. ಅಲ್ಲಿಗೆ ಈಗ IB ಡಿಕ್ರೀಸ್ ಆಯಿತು ಅಂದರೆ IC ಡಿಕ್ರೀಸ್ ಆಗುತ್ತೆ, IC ಡಿಕ್ರೀಸ್ ಆಯಿತು ಅಂತಂದರೆ VCE ಇನ್ಕ್ರೀಸ್ ಆಗುತ್ತೆ. ಮತ್ತು ಏನಾಗುತ್ತೆ, ಯಾವಾಗ IB ಒಂದು ಇನ್ಸ್ಟೆಂಟ್ ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ಮತ್ತು ಝೀರೋ ಅಥವಾ ಆ ಒಂದು ಕಾನ್ಸ್ಟೆಂಟ್ ಅಮೌಂಟ್ ಏನಿತ್ತು ಮೊದಲೇನು ಫ್ಲೋ ಆಗ್ತಿತ್ತು 50 ಮಿಲಿ ಮೈಕ್ರೋ ಆಂಪಿಯರ್ ಅಷ್ಟು ರೀಚ್ ಆದಾಗ ಸೊ IC 4.8 ಮಿಲಿ ಆಗುತ್ತೆ ಮತ್ತು ಇದು 5.8 ವೋಲ್ಟ್ ಆಗುತ್ತೆ. ಬಟ್ ಸಿಗ್ನಲ್ ಕಂಟಿನ್ಯೂ ಆದಾಗ ಈಗೇನಾಗುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ನಡೀತಾ ಇದೆ ಅಂದಾಗ IB ಡಿಕ್ರೀಸ್ ಆಗ್ತಾ ಬರುತ್ತೆ, ಫರ್ದರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾದರೆ ಈ IC ಫರ್ದರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಯಾವಾಗ ಡಿಕ್ರೀಸ್ಡ್ ಪೀಕಿಗೆ ಹೋಗುತ್ತೋ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪೀಕ್ ಏನಿದೆ, ಸೊ ಈ ಪೀಕ್ ರೀಚ್ ಆದಾಗ IC ಡಿಕ್ರೀಸ್ ಆಗಿ ಆ ಒಂದು ಡಿಕ್ರೀಸ್ಡ್ ಪೀಕ್ ರೀಚ್ ಆಗುತ್ತೆ ಅಂದರೆ 2 ಮಿಲಿ ಆಂಪಿಯರ್ಗೆ ಡಿಕ್ರೀಸ್ ಆಗುತ್ತೆ, ಇದು ಪೀಕ್ ವ್ಯಾಲ್ಯೂ. ಸೊ ಆವಾಗ VCE ಇನ್ಕ್ರೀಸ್ ಆಗ್ತಾ ಬಂದಿರುತ್ತೆ. ಓಕೆ, ಇನ್ಕ್ರೀಸ್ ಆಗ್ತಾ ಬಂದು 9.34 ವೋಲ್ಟಿಗೆ ರೀಚ್ ಆಗುತ್ತೆ ಮ್ಯಾಕ್ಸಿಮಮ್. ಓಕೆ, ಸೊ ಅದೇ ಥರ ಮತ್ತೆ ಬಿಕಾಸ್ ಆಫ್ ಇನ್ಪುಟ್ ಸಿಗ್ನಲ್ ಮತ್ತು IB ಡಿಕ್ರೀಸ್ ಆಗ್ತಾ ಬಂತು, ಇನ್ಕ್ರೀಸ್ ಆಗ್ತಾ ಬಂತು ಈಗ. ಸೊ ಆವಾಗ IC ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಅದೇ ಥರ VCE ಡಿಕ್ರೀಸ್ ಆಗ್ತಾ ಬರುತ್ತೆ. ಇದು ಒಂದು ಸೈಕಲ್ಗೆ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಹಾಗಾದರೆ ಇದು ಏನು ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಯಾಕಂದರೆ ಈ IB ಏನಾಗಿರುತ್ತೆ, ದಟ್ ವಿಲ್ ಬಿ ಇನ್ ಮೈಕ್ರೋ ಆಂಪಿಯರ್ ರೇಂಜ್. ಬಟ್ ಅದೇ IC ನೋಡಿದಾಗ ಬೀಟಾ ಟೈಮ್ಸ್ ಆಫ್ IB ಇರೋದ್ರಿಂದ
ಸೊ IC will be ಮಿಲಿ ಆಂಪಿಯರ್ ರೇಂಜ್. ಸೊ ಮಿಲಿ ಆಂಪಿಯರ್ ಇರುತ್ತೆ. ಅದೇ ಥರ ವೋಲ್ಟೇಜ್ ನಾವು ನೋಡಿದಾಗ ಇನ್ಪುಟ್ ಸಿಗ್ನಲ್ ಏನಾಗುತ್ತೆ ಮಿಲಿ ವೋಲ್ಟ್ ಈ ರೇಂಜಲ್ಲಿ ಇರುತ್ತೆ ಇನ್ಪುಟ್ ಸಿಗ್ನಲ್. ಓಕೆ, ದಟ್ ಆ ವೇವ್ ಫಾರ್ಮ್ ತೋರಿಸಿಲ್ಲ, ಇಲ್ಲಿ ಕರೆಂಟ್ ವೇವ್ ಫಾರ್ಮ್ಸ್ ತೋರಿಸಿದ್ದೀವಿ, ಕರೆಸ್ಪಾಂಡಿಂಗ್ VC ವೇವ್ ಫಾರ್ಮ್ ತೋರಿಸುತ್ತೆ. ಸೊ ಇಲ್ಲಿ VC ಏನಾಗುತ್ತಪ್ಪ ಅಂದರೆ ಸೊ ಅದು ವೋಲ್ಟ್ಸಲ್ಲಿರುತ್ತೆ. ಸೊ ಔಟ್ಪುಟ್ಟು ಸಿಗ್ನಲ್ ಏನಾಗಿರುತ್ತೆ ವೋಲ್ಟ್ಸಲ್ಲಿರುತ್ತೆ, ಅದೇ ಇನ್ಪುಟ್ ಸಿಗ್ನಲ್ ಏನಾಗಿರುತ್ತೆ ಮಿಲಿ ವೋಲ್ಟಲ್ಲಿರುತ್ತೆ. ಸೊ ಹಾಗಾಗಿ ಸೊ ಇನ್ಪುಟ್ ಸಿಗ್ನಲ್ನ ವೇವ್ ಫಾರ್ಮ್ನೇ ಈ ಒಂದು ಔಟ್ಪುಟ್ ಸಿಗ್ನಲ್ ಏನು ಫಾಲೋ ಮಾಡುತ್ತೆ. ಅಂದರೆ ಇನ್ಪುಟ್ ಸಿಗ್ನಲ್ ಏನು ಇನ್ಫಾರ್ಮೇಷನ್ ಇದೆನೋ ಅದೇ ಇನ್ಫಾರ್ಮೇಷನ್ ನಮಗೆ ಔಟ್ಪುಟ್ ಎಲೆಕ್ಟ್ರಿಕಲ್ ಸಿಗ್ನಲಲ್ಲೂ ಸಿಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಆಂಪ್ಲಿಫೈಡ್ ಸಿಗ್ನಲ್ ಅಂತ ಕರಿತೀವಿ. ಸೊ ಸ್ಮಾಲ್ ಸಿಗ್ನಲ್ ಆಂಪ್ಲಿಫೈರಲ್ಲಿ ಸೊ ಆಪ್ರೇಟಿಂಗ್ ಪಾಯಿಂಟು ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಸೆಟ್ ಮಾಡಿರ್ತೀವಿ. ಸೊ ದಟ್ ಯು ಕ್ಯಾನ್ ಗೆಟ್ ಸೊ ಫೇತ್ಫುಲ್ ಆಂಪ್ಲಿಫಿಕೇಶನ್. ಮೀನ್ಸ್ ವಾಟ್ ಆಂಪ್ಲಿಫಿಕೇಶನ್ ವಿತೌಟ್ ಡಿಸ್ಟಾರ್ಷನ್. ಓಕೆ, ಇಲ್ಲಿ ನೋಡಿ, ಸಪೋಸ್ ನಾವೇನಾದರೂ ಆಪ್ರೇಟಿಂಗ್ ಪಾಯಿಂಟ್ನ ಸ್ಯಾಚುರೇಷನ್ ಕಡೆ ಮಿಡಲ್ ಸೆಟ್ ಆಗದಲೇ ಸ್ಯಾಚುರೇಷನ್ ಕಡೆ ಸೆಲೆಕ್ಟ್ ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ಕರೆಂಟ್ನ ಸೈಕಲ್ IC ವೇರಿಯೇಷನ್ನಲ್ಲಿ ಏನು ವೇವ್ ಸಿಗುತ್ತೆ ಅಲ್ಲಿ ಪಾಸಿಟಿವ್ ಪೀಕು ಕ್ಲಿಪ್ ಆಗುತ್ತೆ. ಕರೆಸ್ಪಾಂಡಿಂಗ್ ಆಗಿ ವೋಲ್ಟೇಜ್ VC ಏನು ಸಿಗುತ್ತೆ ಅದರಲ್ಲಿ ನೆಗೆಟಿವ್ ಪೀಕು ಕ್ಲಿಪ್ ಆಗುತ್ತೆ. ಅದೇ ಕಂಡೀಷನ್ ಅಂದರೆ ಇಫ್ ಯು ಸೆಟ್ ದಟ್ ಆಪ್ರೇಟಿಂಗ್ ಪಾಯಿಂಟ್ ಟುವರ್ಡ್ಸ್ ಸ್ಯಾಚುರೇಷನ್, ಸೊ ಮೀನ್ಸ್ ವಾಟ್ ಯು ಗೆಟ್ ಡಿಸ್ಟಾರ್ಟೆಡ್ ಔಟ್ಪುಟ್. ಇನ್ ದ ಸೇಮ್ ವೇ ಇಫ್ ಯು ಸೆಲೆಕ್ಟ್, ಇನ್ನೊಂದು ಚಾನ್ಸ್ ಏನು ಕಟ್ ಆಫ್ ಕಡೆ ಸೆಲೆಕ್ಟ್ ಮಾಡ್ಕೊಳೋದು ಅಥವಾ ಸೆಟ್ ಆಗೋದು. ಸಪೋಸ್ ಇಫ್ ದ ಆಪ್ರೇಟಿಂಗ್ ಪಾಯಿಂಟ್ ಸೆಟ್ ನಿಯರ್ ಕಟ್ ಆಫ್, ಸೊ ದೆನ್ ಆಲ್ಸೋ ಯು ಫೇಸ್ ದಿಸ್ ಡಿಸ್ಟಾರ್ಷನ್ ಬಿಕಾಸ್ ಸೊ ಇಲ್ಲಿ IC ವೇರಿಯೇಷನ್ನಲ್ಲಿ ನೆಗೆಟಿವ್ ಏನು ಪೀಕ್ ನಾವು ನೋಡ್ತೀವಿ ಈ ಒಂದು ವೇರಿಯೇಷನ್ ಸೈಕಲಲ್ಲಿ, ಆ ನೆಗೆಟಿವ್ ಪೀಕ್ ಏನಾಗುತ್ತೆ ಒನ್ ಟೈಮಿಗೆ ಸ್ಯಾಚುರೇಷನ್ ರೀಚ್ ಆಗಿಬಿಡುತ್ತೆ. ಸೊ ಆ ಒಂದು ಸ್ಯಾಚುರೇಷನ್ ಏನಾಗುತ್ತೆ ಕಂಟಿನ್ಯೂ ಆಗಿ ಆ ಒಂದು ಪಾರ್ಟಲ್ಲಿ IC ಯಾವುದು ಫ್ಲೋ ಆಗಲ್ಲ ಅಥವಾ IC ಕಾನ್ಸ್ಟೆಂಟ್ ಆಗಿದ್ಬಿಡುತ್ತೆ. ಅಂದರೆ ಡಿಕ್ರೀಸ್ ಆಗುತ್ತೆ, ಮಿನಿಮಮ್ ಅಂದರೆ 0, ಅದಕ್ಕಿಂತ ಕಡಿಮೆ ಆಗೋಲ್ಲ. ಸೊ ಆ ಒಂದು ಸ್ಟೇಟಲ್ಲಿ ಇರುತ್ತೆ. ಹಾಗೆ VC ಏನಾಗುತ್ತಪ್ಪ ಅಂದರೆ ಇಲ್ಲಿ ನಮಗೆ ಪಾಸಿಟಿವ್ ಪೀಕ್ ಏನಾಗುತ್ತೆ ಕಟ್ ಆಫ್ ಆಗುತ್ತೆ. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಾಪರ್ ಸೆಲೆಕ್ಷನ್ ಆಫ್ ಆಪ್ರೇಟಿಂಗ್ ಪಾಯಿಂಟ್. ಸಪೋಸ್ ಇನ್ಪುಟ್ ಸಿಗ್ನಲ್ ಎಷ್ಟು ಲಾರ್ಜ್ ಇದೆ ಅಂತ ಅಂದರೆ ಸಪೋಸ್ ಏನಾಗುತ್ತೆ ಕಟ್ ಆಫ್ ಮತ್ತು ಸ್ಯಾಚುರೇಷನ್ ಎರಡು IC ಏನಿದೆ, IC ಅಂದರೆ ಕಲೆಕ್ಟರ್ ಕರೆಂಟ್ ವೇವ್ ಫಾರ್ಮ್ ಏನಿದೆ ಅದು ಎರಡೂ ಪೀಕಲ್ಲೂ ಕಟ್ ಆಗೋ ರೀತಿ ಇತ್ತಪ್ಪ, IB ಅಷ್ಟೊಂದು ಜಾಸ್ತಿ ಇತ್ತು ಅಂತಂದರೆ ವೇರಿಯೇಷನ್ನು. ಸೊ ಆವಾಗ ನಮಗೆ ಸೊ ಎರಡೂ ಪೀಕ್ ಕಟ್ ಆಗಿರುವಂಥ ಅಥವಾ ಕ್ಲಿಪ್ ಆಗಿರುವಂಥ ಅಥವಾ ಡಿಸ್ಟಾರ್ಟ್ ಆಗಿರುವಂಥ ಔಟ್ಪುಟ್ ನಮಗೆ ಸಿಗುತ್ತೆ. ಸೊ ಇದು ಏನು ಹೇಳುತ್ತಪ್ಪ ಅಂತಂದರೆ ಸೊ ಈ ಮೇಲ್ಗಡೆ ಇರುವಂಥ ಎರಡು A ಮತ್ತು B ಏನಿದೆ ಸೊ ಆ ಒಂದು ವೇವ್ ಫಾರ್ಮ್ ರೆಪ್ರೆಸೆಂಟೇಷನ್ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು ಹೇಳುತ್ತಂದರೆ ಸೊ ಇಫ್ ಯು ಸೆಲೆಕ್ಟ್ ದ ಆಪ್ರೇಟಿಂಗ್ ಪಾಯಿಂಟ್ ನಿಯರ್ ಕಟ್ ಆಫ್ ಆರ್ ಸ್ಯಾಚುರೇಷನ್ ಆರ್ ಟುವರ್ಡ್ಸ್ ಕಟ್ ಆಫ್ ಆರ್ ಟುವರ್ಡ್ಸ್ ಸ್ಯಾಚುರೇಷನ್ ದೇರ್ ಕ್ಯಾನ್ ಬಿ ಚಾನ್ಸ್ ಆಫ್ distortion. In the same way, if you provide large signal to these small amplifiers, then also you face distortion. Here distortion will be in both peaks, that is positive and negative peaks. So this is what the graphical representation. Okay, so next we'll see large signal. Okay, large signal amplifiers ಅಲ್ಲಿ ಏನಾಗುತ್ತೆ, ಸೊ ಲಾರ್ಜ್ ಸಿಗ್ನಲ್ ಅಂದರೆ ಇಲ್ಲಿ ಕೆಪಾಸಿಟಿ ಜಾಸ್ತಿ, ಇನ್ಪುಟ್ ಕೊಡೋದೇ ಸಿಗ್ನಲ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಆವಾಗ IC ಮತ್ತು ಅಮೌಂಟ್ ಆಫ್ IC ಮತ್ತು VC ನಾವು ಸೂಟೇಬಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ದಟ್ IC ಈಗ ಸ್ಮಾಲ್ ಸಿಗ್ನಲ್ ಆ್ಯಂಪ್ಲಿಫೈರ್ಸ್ಗಿಂತ ಇಲ್ಲಿ ಲಾರ್ಜ್ ಸಿಗ್ನಲ್ ಆ್ಯಂಪ್ಲಿಫೈರ್ಸಲ್ಲಿ ಯೂಸ್ ಮಾಡುವಂಥ ಟ್ರಾನ್ಸಿಸ್ಟರ್ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇರಬೇಕು, ಅಲ್ಲಿ IC ಸ್ಯಾಚುರೇಷನ್ನು ಜಾಸ್ತಿ ಇರಬೇಕು, ಅದೇ ಥರ VC ಸ್ಯಾಚುರೇಷನ್ ಕೂಡ ಜಾಸ್ತಿ ಇರಬೇಕು. ಸೊ ದಟ್ ಯು ಗೆಟ್ ಫೇತ್ಫುಲ್ ಅಥವಾ ಕಂಪ್ಲೀಟ್ ವೇವ್ ಫಾರ್ಮ್ ಅಥವಾ ಕಂಪ್ಲೀಟ್ ಸಿಗ್ನಲ್ಲು ಕಂಪ್ಲೀಟ್ ಸೈಕಲ್ಲಿಗೆ ಕರೆಂಟ್ ಸಿಗಬೇಕು ಅಂದರೆ ಅಗೇನ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಆಪ್ರೇಟಿಂಗ್ ಪಾಯಿಂಟ್ ಆನ್ ದಿಸ್ ಲೋಡ್ ಲೈನ್ ಪ್ರಾಪರ್ಲಿ. ಓಕೆ, ಸಪೋಸ್ ಇನ್ ಸಮ್ ಕೇಸಸ್ ದ ಆಪ್ರೇಟಿಂಗ್ ಪಾಯಿಂಟ್ ಈಸ್ ಸೆಲೆಕ್ಟೆಡ್ towards cutoff or saturation like this, that is also done consciously to get a ಸ್ಪೆಸಿಫಿಕ್ ಟೈಪ್ ಆಫ್ ಆ್ಯಂಪ್ಲಿಫೈರ್. ಅಲ್ಲಿ ಕೂಡ ಒಂದಿಷ್ಟು ನಮಗೆ ಬೇಕಾಗಿರುವಂಥ ಆ್ಯಂಪ್ಲಿಫೈರ್ ಡಿಸೈನ್ ಮಾಡೋಕ್ಕೋಸ್ಕರ ಇಂಟೆನ್ಷನಲಿ ಏನಾಗುತ್ತೆ ಆಪ್ರೇಟಿಂಗ್ ಪಾಯಿಂಟ್ನ ನಾವು ಮಿಡಲಲ್ಲಿ ಸೆಲೆಕ್ಟ್ ಮಾಡ್ದಲೆ ಬೇರೆ ಬೇರೆ ಕಡೆ ಅಂದರೆ ಕಟ್ ಆಫ್ ಕಡೆ ಸ್ಯಾಚುರೇಷನ್ ಕಡೆ ಇನ್ ಬಿಟ್ವೀನ್. ಓಕೆ, ಸೊ ನಾವು ಸೆಲೆಕ್ಟ್ ಮಾಡ್ತೀವಿ, ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ಒನ್. ಓಕೆ, ಪವರ್ ಆ್ಯಂಪ್ಲಿಫೈರ್ಸ್. ಓಕೆ, ಸೊ ದೇರ್ ವಿ ಗೆಟ್ amplified signal ಅಥವಾ voltage for only half cycle like that. So that we'll discuss in large signal amplifier.
Okay, next we will see some of the important parameters frequently used in amplifiers.